ಹೆಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್. ಇವತ್ತು ಎಲ್ಲರೂ ಸ್ವಾಗತ. ಇವತ್ತು ಬಂದ್ಬಿಟ್ಟು ಪ್ರತಿದಿನ ಇದ್ದಂತೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಎಂಡ್ವರೆಗೂ ಓಕೆನಾ. ಪ್ರತಿಯೊಬ್ಬರು ವೀಡಿಯೋಸ್ ನೋಡ್ತಾರೆ, ಬಟ್ ಏನಾದರೂ ಸಬ್ಸ್ಕ್ರೈಬ್ ಮಾಡಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ಇದರ ಮೋಟಿವ್ ನನಗೆ ಬರ್ತಾನೆ ಇರ್ತದೆ ಡೈಲಿ ವೀಡಿಯೋಸ್ ಮಾಡಬೇಕಂತ. ಸೊ ಪ್ರೆಸೆಂಟ್ ಸಿಚುವೇಶನ್ ಸರಿಗಿಲ್ಲ, ಡೈಲಿ ಟೆಕ್ ನ್ಯೂಸ್ ಮಾಡೋದಾಗ್ತಿಲ್ಲ. ಸೊ ಅದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾ ಬಂದಿದ್ರೆ ಕೆಳಗೆ ಕಾಣೋ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದ್ರ ಟೆಕ್ ಅಪ್ಡೇಟ್ಸ್ ತಮಗೆ ಟ್ರೈ ಮಾಡ್ತಾನೆ ಇರ್ತೀನಿ. ಇನ್ನಕ್ಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಂತಂದ್ರೆ ಆಪಲ್ ಕಡೆಯಿಂದ. ಆಪಲ್ ಅವ್ರು ಏನಂದ್ರೆ ಇತ್ತೀಚೆಗೆ ಮೊನ್ನೊಂದು ಇನ್ಸಿಡೆಂಟ್ ಹೇಳ್ತೀವಿ. ಯಾವುದಂತಂದ್ರೆ ರಿಷಬ್ ಪಂತ್ ಅವ್ರು ಏನಂತಂದ್ರೆ ಆಕ್ಸಿಡೆಂಟ್ ಆಗಿದೆ, ಅದು ನಮ್ಗೆ ಗೊತ್ತಿದೆ. ಸೊ ಅವ್ರು ಏನಂತಂದ್ರೆ ದೇವ್ರ ದಯದಿಂದ ಉಳ್ಕೊಂಡ್ರು. ಸೊ ನೆಕ್ಸ್ಟ್ ಅವ್ರಿಗೆ ಬೇಗ ರಿಕವರ್ ಆಗಲಿ ಅಂತ ಪ್ರತಿಯೊಬ್ಬರು ಕೊಡ್ಕೊಳ್ಳೋಣ. ಏನಂತಂದ್ರೆ ಆ ಥರ ಭಾಳಷ್ಟು ಜನ ಸೆಲೆಬ್ರಿಟೀಸ್ ಏನಂತಂದ್ರೆ ಆಪಲ್ ಮೊಬೈಲ್ಸ್ ರಿಲೇಟೆಡ್ ಡಿವೈಸಸ್ ಯೂಸ್ ಮಾಡ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಒಂದು ಆಪ್ಷನ್ ಇರುತ್ತೆ ಅಂತಂದ್ರೆ SOS ಎಂಬ ಆಪ್ಷನ್ ಇರುತ್ತೆ. ಸ್ಯಾಟಲೈಟ್ಗೆ ಕಮ್ಯುನಿಕೇಷನ್ ಮಾಡೋದು. ಏನಂತಂದರೆ ಅದರ ಮೇನ್ ಏನಂತ ಆ ಫೀಚರ್ ಏನು ಗುರು ಅಂತಂದರೆ, ನೀವೇನಾದರೂ ಅದೇ ಥರ ನಿಮ್ಗೆ ಆಕ್ಸಿಡೆಂಟ್ ಆದಾಗ ಸೊ ನಿಮ್ಮ ಸೇವ್ ಮಾಡೋದಕ್ಕೆ ಯಾರು ಭಾಳಷ್ಟು ಜನ ಇರೋಲ್ಲ. ಅಂದರೆ ಯಾವುದೊಂದು ಲೊಕೇಟ್ನಲ್ಲಿ ಇರ್ತೀವಿ, ಬಟ್ ಭಾಳಷ್ಟು ಜನ ಏನಂತಂದರೆ ಸೇವ್ ಮಾಡೋಕ್ಕೆ ಯಾರು ಇರೋಲ್ಲ. ಅಂಥ ಟೈಮ್ನಲ್ಲಿ ಇದು ಫೀಚರ್ ಭಾಳಷ್ಟು ಯೂಸ್ ಆಗುತ್ತೆ. ಏನಿಲ್ಲ ಅಂತ ನಿಮ್ಗೆ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ಕಾರ್ನಲ್ಲಿ, ಸೊ ಅದು ಆ ಮೊಬೈಲ್ ಕೆಳಗಡೆ ಕ್ರಾಶ್ ಬೀಳುತ್ತೆ, ಅದು ಆಕ್ಸಿಡೆಂಟ್ ಆಗಿದ್ರೆ ಡಿಟೆಕ್ಟ್ ಮಾಡಿ. ಸೊ ನಿಮ್ಮ ಹತ್ರ ವಾಚ್ ಇದ್ದರೂ ಸಹ, ಅದು ಆ್ಯಪಲ್ ರಿಲೇಟೆಡ್ ಡಿವೈಸ್ ವಾಚ್ ಇದ್ದರೂ ಸಹ ಏನಂತಂದರೆ ಅದು ನಿಮ್ಮನ್ನೇನಾದರೆ ನಿಮ್ಮ ಬಾಡಿಲಿ ಏನಾದರೂ ಬ್ಲಡ್ ರಿಲೇಟೆಡ್ ಏನಾದರೂ ಸ್ವಲ್ಪ ರಿಪೋರ್ಟ್ ತಗೊಂಡು ಏನಾದರೂ ಹೆಚ್ಚು ಕಮ್ಮಿ ಉಸಿರಾಟ ತೊಂದರೆ ಏನೇನಿದ್ರೆ ಅದನ್ನು ಆ್ಯಕ್ಟಿವಿಟಿಯನ್ನು ಡೀಟೇಲ್ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಅದೆಲ್ಲ ರಿಪೋರ್ಟ್ ನೋಡ್ಕೊಳ್ಳುತ್ತೆ. ಸೊ ನಿಮ್ಮ ಏನಾದರೂ ಉಸಿರಾಟದಲ್ಲಿ ಏನಾದ್ರು ತೊಂದರೆ ಇದ್ದ ಆ ಟೈಮ್ನಲ್ಲೆಲ್ಲ ತೊಂದರೆ ಇತ್ತು ಅಂದ್ಕೊಳ್ಳಿ, ಅಂಥ ಟೈಮ್ನಲ್ಲಿ ಏನಂತಂದರೆ ಅದು ಮೊಬೈಲ್ ಡಿವೈಸಿಗೆ ಕಳಿಸುತ್ತೆ. ಅದನ್ನು ಕಲ್ಲಿಗೆ ಕನ್ಫರ್ಮ್ ಮಾಡುತ್ತೆ. ಯಾವಾಗ ಅಂದರೆ ಕಾರ್ ಕ್ರ್ಯಾಶ್ ಆಗುತ್ತೆ, ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೋ ಆವಾಗ ಇದ್ದಕ್ಕಿದ್ದಂತೆ ಮೊಬೈಲ್ ಏನಂತಂದರೆ ಅಲಾರಾಮ್ ಥರ ಒಂಥರ ಸೌಂಡ್ ಕೇಳಿಸುತ್ತೆ ಓಕೆನಾ. ಸೊ ಅದಕ್ಕೆ ಕೇಳಿಸಿದ ತಕ್ಷಣ ಏನಂತಾರೆ ಮಿನಿಮಮ್ 20 ಸೆಕೆಂಡ್ಸಲ್ಲಿ ನೀವೇನಾದರೂ ಆ ಅಲಾರ್ಮನ್ನು ಆಫ್ ಮಾಡಬೇಕಾಗುತ್ತೆ. ಸೊ ನೀವು ಅಂಥ ಟೈಮ್ನಲ್ಲಿ ಏನಾದರೂ ಆಫ್ ಮಾಡೋಕ್ಕಾಗಲ್ಲ ಓಕೆನಾ. ಅದನ್ನೇನೋ ಆಫ್ ಮಾಡೋಕ್ಕೆ ಟಚ್ ಮಾಡಿ ಕೈ ಎತ್ತಿಸಿ ಅದನ್ನು ಬಟನ್ ಕ್ಲಿಕ್ ಮಾಡಿದಷ್ಟು ಇರೋ ಸಮಯದಲ್ಲಿ ಏನಂತಂದರೆ 20 ಸೆಕೆಂಡ್ ಹಾಕಿದ ತಕ್ಷಣ ಅದೇನಂತಾರೆ ಆಟೋಮೆಟಿಕ್ಕಾಗಿ ಅದನ್ನು ನಿಮ್ಮ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಏನಂತಂದರೆ ಅದು ಕಳಿಸುತ್ತೆ. ಅದು ಸ್ಯಾಟಲೈಟಿಗೆ ಕಳಿಸುತ್ತೆ. ಸ್ಯಾಟಲೈಟಿಂದ ಏನಂತ ನಿಮ್ಮ ನಿಯರ್ ಬೈ ಯಾವುದಾದ್ರು ಹಾಸ್ಪಿಟಲ್ಸ್ ಆಗಲಿ, ಪೊಲೀಸ್ ಸ್ಟೇಷನ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಯಾರನ್ನ ಮೆಂಬರ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಏನಂತಂದರೆ ಕಾಲ್ಸ್ ಅಥವಾ ಮೆಸೇಜ್ ಮೂಲಕ ಏನಂತಂದ್ರೆ ಅದು ಕಳಿಸಿ ಈ ಥರ ಡೇಂಜರ್ನಲ್ಲಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಇದು ಒಳ್ಳೆ ಫ್ಯೂಚರ್ ಅಂತ ಅನಿಸುತ್ತೆ ಓಕೆನಾ. ಪ್ರತಿಯೊಬ್ಬರು ಸೆಲೆಬ್ರಿಟೀಸ್ ಹತ್ತಾಗಿರಲಿ, ಸೊ ಪ್ರತಿಯೊಬ್ಬ ಯೂಸರ್ಸ್ ಅಂದರೆ ಆ್ಯಪಲ್ ಕಂಪ್ನಿ ಯಾಕೆ ಇಷ್ಟಪಡ್ತಾರೆ ಅಂದರೆ ಇದರಿಂದ ಇಷ್ಟಪಡೋದು. ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಒಳ್ಳೆ ಫ್ಯೂಚರ್ ನನಗೆ ಅನಿಸಿದೆ. ಇಷ್ಟು ಡೇಸ್ ಏನಂತಂದರೆ ನಮ್ಮ ಕಂಟ್ರಿಯಲ್ಲಿ ಬೇರೆ ಕಂಟ್ರಿಯಲ್ಲೆಲ್ಲ ಅವೈಲೇಬಲ್ ಇತ್ತು, ಬಟ್ ಏನಂತಂದರೆ ಇವಾಗ ನಮ್ಮ ಕಂಟ್ರಿಯಲ್ಲಿ ಎನೇಬಲ್ ಮಾಡಿದ್ರು ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ನನಗೆ ಅನಿಸಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಂಥ ಸಿಚುವೇಶನ್ ಇದು ಮನುಷ್ಯರು ಇರ್ಬೇಕಂಬುದು ಏನಿಲ್ಲ. ಸೊ ನಮ್ಮ ಹತ್ರ ಡಿವೈಸ್ ಇದ್ದರೆ ಸಾಕು. ಅದನ್ನೇನಂತಂದ್ರೆ ನಾವು ಯಾವಾಗಾದರೂ ಆಕ್ಸಿಡೆಂಟ್ ಆದಾಗ ಈ ಥರ ಸೇವ್ ಮಾಡುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಏನಿಸ್ತಂತೆ ಈ ಫೀಚರ್ ಬಗ್ಗೆ ಕೆಳಗೆ ಕಮೆಂಟ್ ನೀಡಿರಿ ಓಕೆನಾ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಏನಂತಂದ್ರೆ ಟ್ವಿಟರ್ ಬಗ್ಗೆ ಭಾಳಷ್ಟು ದೊಡ್ಡ ಇದಾಗ್ಬಿಟ್ಟೈತೆ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಟ್ವಿಟರ್ ಬಗ್ಗೆ ಟಾಕು. ಬಟ್ ಏನೋ ಈ ಟ್ವಿಟರ್ ಬಗ್ಗೆ ಎದಕ್ಕೆ ಟ್ರೆಂಡಿಂಗ್ನಲ್ಲಿ ಐತೆ ಅಂತ ಫಸ್ಟ್ ಆಫ್ ಆಲ್ ಹೇಳೋದಾದರೆ, ಸೊ ಎಲನ್ ಮಸ್ಕ್ ಅವ್ರು ನಮ್ಗೆ ಗೊತ್ತಿದೆ ಏನೋ ಟ್ವಿಟರ್ ತೊಗೊಂಡ್ರು. ಸೊ ಇವ್ರನ್ನ ಏನಂತಂದರೆ ಇವ್ರು ಇತ್ತೀಚೆಗೆ ವಿಚಿತ್ರ ವರ್ತನೆ ಮಾಡ್ತಿದ್ರು ಅಂತ ಹೇಳ್ಬೋದು. ಯಾವ ಥರ ಅಂತಂದ್ರೆ ಮತ್ತೆ ಬೇರೆ ಥರ ತಿಳ್ಕೊಬೇಡಿ. ಏನಂತಂದರೆ ಯಾರಾದರೂ ಅವ್ರು ಮೀಟ್ ಮಾಡೋಕ್ಕೆ ಬಂದಾಗ ಅವ್ರನ್ನ 1 ಅವರ್ ಆಗಲಿ 2 ಅವರ್ಸ್ ಆಗಲಿ ಆ ಥರ ವೇಟ್ ಮಾಡಿಸ್ತಿದ್ದಾರಂತೆ. ಏನಾದರೂ ಮೀಟಿಂಗ್ ಇರುವಾಗ ಅಂದರೆ ಮೀಟಿಂಗ್ ಅಂತ ತೆಗಿರಲಿ, ಅದೊಂದು ವೇಟಿಂಗ್ ರೂಮ್ನಲ್ಲಿ ವೇಟ್ ಮಾಡಿಸ್ತಾರಂತೆ. ಸೊ ಅದಕ್ಕಿಂತ ಮುಂಚೆ ಏನಂತಂದರೆ ಅವರು ವರ್ಕರ್ಸ್ ಇದ್ರಲ್ಲ, ಟ್ವಿಟರಲ್ಲಿ ವರ್ಕರ್ಸ್ ಇದ್ರು, ಅವ್ರನ್ನ ಏನಂತಂದ್ರೆ ಅವರು ಕೆಲವು ದಿನಗಳಿಂದ ಏನಂತಂದ್ರೆ ಅವರು ನಮಗೆ ಸ್ಯಾಲ್ರಿ ಜಾಸ್ತಿ ಮಾಡ್ಬೇಕಂತ ಸ್ವಲ್ಪ ಏನೋ ಹೋರಾಟ ಆ ಥರ ಮಾಡಿದ್ರಂತೆ. ಬಟ್ ಏನಂತಂದರೆ ಅದಕ್ಕಾಗಿ ಸ್ಯಾಲ್ರಿ ಜಾಸ್ತಿ ಮಾಡ್ಬೇಕಂತೇಳಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಅವರು ಎಲನ್ ಮಸ್ಕ್ ಅವರು, ಸೊ ಅವರು ಜಾನಿಟರ್ಸ್ ಅಂತ ಇರ್ತಾರೆ, ನಿಮ್ಗೆ ಗೊತ್ತಿರೋದು, ಜಸ್ಟ್ ಕ್ಲೀನ್ ಮಾಡೋದು ಆ ಥರ ಸರ್ವ್ ಮಾಡೋರು ಇರ್ತಾರಲ್ಲ. ಸೊ ಅವ್ರನ್ನ ಅಲ್ಲಿ ಆ ಕಂಪ್ನಿಯಲ್ಲಿರೋನ್ನೆಲ್ಲ ವರ್ಕ್ನಿಂದ ತೆಗೆದಾಕಿದಾರಂತೆ. ಸೊ ಅಂದರೆ ಸ್ಯಾಲ್ರಿ ಜಾಸ್ತಿ ಮಾಡೋದಕ್ಕಾಗಿ. ಅದೇ ಥರ ಬಂದುಬಿಟ್ಟು ಏನಂತಂದರೆ ಯಾವುದನ್ನು ಶೌಚಾಲಯಗಳು ಇರ್ತಾವಲ್ಲ, ಸೊ ವಾಶ್ರೂಮ್ಸ್ ಆ ಥರ ಎಲ್ಲ ಭಾಳಷ್ಟು ವಾಸನೆ ಬರ್ತಿದ್ದಾವಂತೆ. ಬಲವಂತವಾಗಿ ವರ್ಕ್ ಮಾಡಿಸ್ತಿದ್ದಾನೆ. ಎಷ್ಟು 18 ಅವರ್ಸು ಆ ಥರ ಎಲ್ಲ ವರ್ಕ್ ಮಾಡಬೇಕು ಅಂತ ಭಾಳಷ್ಟು ಫೋರ್ಸ್ ಮಾಡ್ತಿದ್ದಾನಂತೆ. ಅಲ್ಲೇ ಏನಂತಂದರೆ ಸೊ ಆಫೀಸ್ನಲ್ಲಿ ಏನಂತಂದ್ರೆ ಆಫೀಸ್ನಲ್ಲಿ ರೂಮ್ಸ್ಗಳು ಇಕ್ಕಿ ಅಲ್ಲೇ ಬೆಡ್ಗಳು ಹಾಕಿ ಅಲ್ಲೇ ವಾಶ್ರೂಮ್ನಲ್ಲಿ ಅವ್ರನ್ನ ಅಲ್ಲೇ ಊಟ ಎಲ್ಲ ಅಲ್ಲೇ ಕೊಡ್ತಿದ್ದಾರಂತೆ. ಸೊ ಇದೊಂದು ಭಾಳಷ್ಟು ಜನ ಏನಂತಂದರೆ ವರ್ಕರ್ಸು ತಡೆಯೋಕ್ಕಾಗ್ತಿಲ್ಲ ಇದೊಂದು ಪ್ರೆಷರ್ನ. ಸೊ ಅದಕ್ಕಾಗಿ ಭಾಳ ಜನ ಪಾಪ ಯಾವ ಥರ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಸೊ ಇದೊಂದು ಒಳ್ಳೆ ವಿಚಿತ್ರ ಸಂಘಟನೆ ಅಂತ ಹೇಳ್ಬೋದು. ಸೊ ಡೆವಲಪ್ ಆಗ್ಬೇಕಂತೇಳಿ ಸುಮ್ಮನೆ ವರ್ಕರ್ಸ್ ಮೇಲೆ ಫೋರ್ಸ್ ಆಗೋದು ಅದು ಒಳ್ಳೆಯದಲ್ಲ. ಸೊ ಇರೋ ವರ್ಕರ್ಸ್ನ ಅವ್ರು ಕಳ್ಕೊತಾರೆ, ಅದೊಂದು ಹೇಳ್ಬೋದು.
ಸೊ ನೋಡೋಣ ಇನ್ನು ಟ್ವಿಟರಿಂದ ಏನೇನಾಗುತ್ತೆ ಏನು ಕತೆ ಅಂತ ವೇಟ್ ಮಾಡಬೇಕಿದೆ. ಸೊ ನೋಡೋಣ ಮುಂದೆ ಏನಾಗುತ್ತೆ. ಈ ಲಿಸ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ರೆಡ್ಮಿ ಕಡೆಯಿಂದ ಏನಂತಂದರೆ ರೆಡ್ಮಿ ನೋಟ್ 12 ಸೀರೀಸ್. ಈ ಮೊಬೈಲ್ ಏನಂತಂದರೆ ಈ ಮಂತು 5 ನಮಗೆ ಲಾಂಚ್ ಆಗೋದು ಗೊತ್ತೇ. ಆ ಮೊಬೈಲ್ ರಿಲೇಟೆಡ್ ಪ್ರೋ ವೇರಿಯಂಟ್ ಅದು. ಆ ಮೊಬೈಲ್ನಲ್ಲಿ ಪ್ರೋ ವೇರಿಯಂಟ್ ಇದೆಲ್ಲ ರೆಡ್ಮಿ ನೋಟ್ 12 ಪ್ರೋ. ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಷನ್ಸ್ ಗೊತ್ತಾಗಿದೆ, ಓಕೆನಾ. ಸೊ ಈ ಮೊಬೈಲ್ ಸ್ಪೆಸಿಫಿಕೇಷನ್ ಬಂದ್ಬಿಟ್ಟು ಈ ಮೊಬೈಲ್ ಬಂದ್ಬಿಟ್ಟು 6.67 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇಯಿಂದ ಬರ್ತಿದೆ. ಹಾಗೆ ಈ ಮೊಬೈಲ್ 120 Hz ರಿಫ್ರೆಶ್ ರೇಟಿಗೆ ಸಪೋರ್ಟ್ ಮಾಡುತ್ತೆ, HDR10+ಗೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್ ಇದ್ದಾವೆ. ಹಾಗೆ ಬಂದ್ಬಿಟ್ಟು ಇದು 5000 mAh ಬ್ಯಾಟ್ರಿಯಿಂದ 67 ವ್ಯಾಟಿಂದ ಬರ್ತಿದೆ. ಇದು ಬಂದ್ಬಿಟ್ಟು ಬ್ಯಾಕ್ ಟ್ರಿಪಲ್ ಕ್ಯಾಮ್ರಾದಿಂದ ಬರ್ತಿದೆ ಅಂತ ಹೇಳ್ಬೋದು. ಒಂದು 50 ಮೆಗಾಪಿಕ್ಸೆಲ್ ಹಾಗೆ 8 ಮೆಗಾಪಿಕ್ಸೆಲ್ ಆಮೇಲೆ 2 ಮೆಗಾಪಿಕ್ಸೆಲಿಂದ ಬರ್ತಿದೆ. ಫ್ರಂಟ್ ಬಂದ್ಬಿಟ್ಟು ನಮಗೆ 16 ಮೆಗಾಪಿಕ್ಸೆಲಿಂದ ಬರ್ತಿದೆ. ಈ ಮೊಬೈಲಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 1080 ಪ್ರೊಸೆಸರ್ನ 5G ಚಿಪ್ಸೆಟ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ Wi-Fi 6 ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಬ್ಲೂಟೂತ್ 5.0 ಇದೆ ಅಂತ ಹೇಳ್ಬೋದು. ಸೊ ಈ ಥರ ಒಳ್ಳೆ ಸ್ಪೆಸಿಫಿಕೇಷನ್ಸ್ ಇದೆ ಮೊಬೈಲ್ ಬಂದ್ಬಿಟ್ಟು. ಸೊ ನೋಡೋಣ ಯಾವ ರೇಂಜಲ್ಲಿ ಲಾಂಚ್ ಆಗ್ತಿದೆ ಅಂಬೋದು ಮ್ಯಾಟ್ರ್ ಬೇಕಾಗಿದೆ. ಸೊ ಇವ್ರೇನಂದ್ರೆ ಸ್ಪೆಸಿಫಿಕೇಷನ್ ಚೆನ್ನಾಗಿ ಕೊಟ್ಟು ಅದಕ್ಕಿಂತ ಆ ಮೊಬೈಲಿಗೆ ವರ್ತಲ್ಲ ಅಮೌಂಟ್ ಜಾಸ್ತಿ ಕೊಟ್ಟರೆ ಚೆನ್ನಾಗಿ ಕಾಣೋಲ್ಲ. ಸೊ ನೋಡಬೇಕಾದ್ರೆ ಅಮೌಂಟ್ ಯಾವ ರೇಂಜ್ನಲ್ಲಿ ಲಾಂಚ್ ಆಗಬೇಕು ಅಂತೇಳಿ ನಾವು 5ನೇ ತಾರೀಕು ಕಾಯಬೇಕಿದೆ. ಸೊ ನೋಡೋಣ ಯಾವ ಥರ ಇದೆ ಏನಿಲ್ಲ ಅಂತ. ಫುಲ್ಲು ಯಾವತ್ತು ಲಾಂಚ್ ಆಗುತ್ತೋ ಅವತ್ತನ್ನು ಬಂದ್ಬಿಟ್ಟು ನಿಮಗೆ ಫುಲ್ ಡೀಟೇಲ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಲಿಸ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಂತಂದರೆ ಬ್ಲಿಂಕಿಟ್. ಇದೊಂದು ಸೇಮ್ ಫ್ಲಿಪ್ಕಾರ್ಟು ಅಮೆಝಾನ್ ಯಾವ ಥರ ಇದೆಯೋ ಅದೇ ಥರ ಡೆಲಿವರಿ ಮಾಡುವ ಕಂಪ್ನಿ. ಬಟ್ ಆ ಪ್ರಾಡಕ್ಟ್ಸ್ನ ಡೆಲಿವರಿ ಮಾಡೋ ಕಂಪ್ನಿ ಏನಂತಂದರೆ ಇದರ ಹಳೆ ಹೆಸರು ಬಂದ್ಬಿಟ್ಟು ಗ್ರೋಫರ್ಸ್ ಅಂತ. ಈ ಕಂಪ್ನಿ ಬಂದ್ಬಿಟ್ಟು ಅಂದರೆ 2021 ಹೋಲಿಸ್ಕೊಂಡ್ರೆ 2023 ಅಲ್ಲಿ 3 ಪಟ್ಟು ಏನಂತಂದರೆ ಇನ್ಕಮ್ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಅದೇ ಥರ ಹೆಸರು ಬೆಳೆಸ್ಕೊಂಡಿದೆ ಅಂತೆ. ಸೊ ಇದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಇದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಕಂಪ್ನಿ ಬಂದ್ಬಿಟ್ಟು ಏನಂತಂದರೆ ಮೊನ್ನೆ ನ್ಯೂ ಇಯರ್ ದಿನದ ಹಿಂದೆ ಅಂದರೆ ಡಿಸೆಂಬರ್ 31ರಿಂದ ಭಾಳಷ್ಟು ಆರ್ಡರ್ಸ್ ಬಂದುವಂತೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ ತನಕ ಏನಂತಾರೆ ಭಾಳಷ್ಟು ಆರ್ಡರ್ಸ್ ಬಂದುವಂತೆ. ಪರ್ ಸೆಕೆಂಡ್ಗೆ ಅಂತ ಹೋಲಿಸೋದಾದ್ರಾಗ ಸೆಕೆಂಡಿಗೆ ಚಿಪ್ಸ್ ಬಂದ್ಬಿಟ್ಟು ಏನಂತಂದ್ರೆ 40,000 ಚಿಪ್ಸು ಆರ್ಡರ್ ಆಗಿದಾವೆ ಅಂತ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಒಬ್ಬ ವ್ಯಕ್ತಿ ಇದರಲ್ಲಿ ಇವರ ಬ್ಲಿಂಕಿಟ್ ಅದರಲ್ಲಿ ಏನಂತಂದರೆ ಒಬ್ಬ ವ್ಯಕ್ತಿ 3 ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದಾನಂತ. ಆ 3 ಪ್ರಾಡಕ್ಟ್ಸ್ನ ಬಿಲ್ ಕೇಳಿದ್ರೆ ನೀವೇ ಶಾಕ್ ಆಗ್ತಾರೆ. ಆ ಬಿಲ್ ಬಂದ್ಬಿಟ್ಟು ಏನಂತಂದರೆ 28,000 ಚಿಲ್ಲರೆ ಆಗಿದೆ ಅಂತ ಹೇಳ್ಬೋದು. ಅವನೇನು ಮಾಡಿದಾನಂತಂದರೆ ಒಂದು ಕೂಲ್ ಡ್ರಿಂಕ್ ಅಂತ, ಇನ್ನೊಂದು ಬಂದ್ಬಿಟ್ಟು ಏನಂತಂದರೆ ಜಸ್ಟ್ ಅದು ಚಿಪ್ಸ್ ಪ್ಯಾಕೆಟು. ಹಾಗೆ ಬಂದ್ಬಿಟ್ಟು ಸೊ ಇನ್ನೊಂದು ಬಂದ್ಬಿಟ್ಟು ಏನಂತಂದರೆ ಬೋಟ್ ಸ್ಪೀಕರ್ನ ಏನಂದ್ರೆ ಪರ್ಚೇಸ್ ಮಾಡಿದಂತೆ. ಅದಕ್ಕಾಗಿ ಸೊ ಫುಲ್ ಬಿಲ್ ಆಗಿಬಿಟ್ಟೈತೆ, 28,000 ಆಗಿಬಿಟ್ಟೈತಂತೆ. 28,000 29,000 ಆಗಿದೆ ಟೋಟಲ್ ಬಂದ್ಬಿಟ್ಟು. 28,900 ಸಮಥಿಂಗ್ ಇದೆ. ಸೊ ಇನ್ನೇನು 29,000 ಅಂತ ಅಂದ್ಕೊಳ್ಳಿ. ಸೊ ಇದೊಂದು ಒಳ್ಳೆ ದೊಡ್ಡ ಲೆಕ್ಕ ಬಿಲ್ ಅಂತ ಹೇಳ್ಬೋದು. ಬಟ್ ಏನಂತಂದರೆ ಅವ್ರದ್ದು ಏನಂತಾರೆ ಬ್ಲಿಂಕಿಟ್ ಅವ್ರು ಏನಂತಂದರೆ ಡೆಲಿವರಿ ಮಾಡೋದು ಅಂತಂದರೆ 1 ಅವರ್ ವಿತಿನ್ 1 ಅವರದಲ್ಲಿ ಆ ಥರ ಎಲ್ಲ ಡೆಲಿವರಿ ಮಾಡೋದು ಅವರ ಅದು ಕಂಪ್ನಿ ಕಾನ್ಸೆಪ್ಟು. ಸೊ ಆ ಥರ ಏನಂತಂದರೆ ಡೆಲಿವರಿ ಮಾಡ್ತಾನೆ ಇರ್ತಾರೆ ಡೈಲಿ. ಸೊ ಈ ರೀತಿಯಲ್ಲಿ ಏನಂತ ಮೊನ್ನೆ ನ್ಯೂ ಇಯರ್ಗೆ ಏನಂತಂದ್ರೆ ಆ ಥರ ಅಷ್ಟು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಸೆಕೆಂಡಿಗೆ 46 ಚಿಪ್ಸ್ ಪ್ಯಾಕೆಟ್ ಆ ಥರ ಎಲ್ಲ ಪರ್ಚೇಸ್ ಮಾಡಿದಾನೆ. ಸೆಕೆಂಡಿಗೆ ನಿಮಿಷಕ್ಕಲ್ಲ, ಸೆಕೆಂಡಿಗೆ ಆ ಥರ ಮಾಡಿದ್ರಂತೆ. ಸೊ ಅವರೇ ಡೈರೆಕ್ಟಾಗಿ ಹೇಳ್ತಿದ್ದಾರೆ 2021ಕ್ಕೆ ನಮಗೇನು 2022ನೇ ನಮ್ಗೆ ಏನಂತಂದ್ರೆ ಭಾಳಷ್ಟು 3 ಪಟ್ಟು ನಮಗೇನೋ ಇನ್ಕಮ್ ಬಂದಿದೆ. ಅದೇ ಥರ ಬಂದ್ಬಿಟ್ಟು ಭಾಳಷ್ಟು ಹೆಸರುವಾಸಿ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ನಾವು ಈ ರೀತಿಯೆಲ್ಲ ತಿಳ್ಕೊಬೋದು ಎಷ್ಟು ದುಡಿದಿದೆ ಅಂತ. ಸೊ ಅದ್ರ ಬಗ್ಗೆ ಏನಲ್ಲ, ಸೊ ಡೆವಲಪ್ ಆಗಿದೆ ಕಂಪ್ನಿ ಅಂತ ಹೇಳ್ಬೋದು. ಇಲ್ಲಿ ಸರ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ ಏನಂತಂದರೆ ಈ ಜನವರಿ 1ರಿಂದ ಈ ಸೆಲೆಕ್ಟೆಡ್ ಡಿವೈಸಲ್ಲಿ ಏನಂತಂದ್ರೆ ವಾಟ್ಸಪ್ ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಸೊ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತೀರೋ ಆ ಮೊಬೈಲ್ನ ಮಾಡಲ್ ನಂಬರ್ ತಿಳ್ಕೊಂಡು ಈ ಸ್ಕ್ರೀನಲ್ಲಿ ಇದಾನ ಇಲ್ಲ ಅಂತ, ಈ ಲಿಸ್ಟಲ್ಲಿ ಇದಾನ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ನೀವೇನಾದ್ರೂ ಆ ಸ್ಕ್ರೀನಲ್ಲಿದ್ದರೆ ಆ ಮಾಡಲು ಸೊ ಇನ್ನೊಂದು ವಾಟ್ಸಪ್ ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಸೊ ನೋಡೋಣ, ನೀವೇನಾದರೂ ನಿಮ್ಮ ಮೊಬೈಲ್ ಯೂಸ್ ಮಾಡ್ತಿದ್ರೆ ಅಂದರೆ ಚೆಕ್ ಮಾಡ್ಕೊಳ್ಳಿ. ಈ ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಏನಂತಂದ್ರೆ ನಮಗೆ ನಥಿಂಗ್ ಕೋ ಫೌಂಡರ್ ಆದ ಯಾರಂತ ಕಾರ್ಲಿ ಫಿ. ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಇನ್ನು ಮುಂದೆ ಈ 2023ಯಲ್ಲಿ ಏನಾದರೂ ದ ಬೆಸ್ಟ್ ಕ್ರೇಜಿ ಅಪ್ಲಿಕೇಶನ್ ಬರ್ತಿದೆ ಅಂತ ಅದೇ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐತಲ್ಲ, ಸೊ ಅದ್ರಿಗೆ ಪೋಟಿಯಾಗಿ ಏನಂತ ಇನ್ನೊಂದು ಅಪ್ಲಿಕೇಶನ್ ಬರ್ತಿದೆ ಅಂತ ಹೇಳ್ಬೋದು. ಇನ್ನು ಮುಂದೆ ಏನಂತಂದ್ರೆ ಭಾಳಷ್ಟು ಇದು ಪ್ರತಿಯೊಂದು ಅಪ್ಲಿಕೇಶನ್ಸ್ ಇದಾವಲ್ಲ ಸೋಷಿಯಲ್ ಮೀಡಿಯಾ, ಅದರಲ್ಲಿ ಅವು ಎಷ್ಟಿಟ್ಟಾಗಿದೋ ಅದಕ್ಕಿಂತ ಡಬಲ್ ಫೇಮಸ್ ಆಗುತ್ತಾ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಅವ್ರು ತಾಮ್ರದಿನ 2023 ಅಂತ ಹೇಳಿದ್ದಾರೆ. ಸೊ ಯಾವಾಗ ಏನು ಕತೆ ಅಂತ ಲೀಸ್ಟಾಗಿ ಹೇಳ ಜಸ್ಟ್ ಹೇಳಿದ್ದಾರೆ ಅಷ್ಟೇ. ಇನ್ನು ಭವಿಷ್ಯದಲ್ಲಿ ಇಂಥ ಅಪ್ಲಿಕೇಶನ್ ಬರ್ತಿದೆ, ಆ್ಯಪ್ ಸಾಫ್ಟ್ವೇರ್ ಬರ್ತಿದೆ ಅಂತ. ಸೊ ನೋಡೋಣ ಯಾವಾಗ ಬರುತ್ತೆ ಏನೋ. ಸೊ ಅಂಥ ಟೆಕ್ನಾಲಜಿಗೆ ನಾವು ಸಹ ವೇಟ್ ಮಾಡ್ತಿದ್ದೀವಿ, ಅಂಥ ಟೆಕ್ನಾಲಜಿ ಬರ್ತಾವ ಅಂತ. ಸೊ ಲಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಇದೆ ಎಲಾನ್ ಮಸ್ಕ್ ಅವರಿಂದನೇ. ಸೊ ಅವ್ರ ಮೇಲೆ ಏನಂತಂದ್ರೆ ಕೆಲವೊಂದು ಕೇಸ್ಗಳು ಇದೆ. ಕೇಸ್ ಅಂತ ಏನಲ್ಲ ಅಂತಂದರೆ ಅವ್ರ ಬಗ್ಗೆ ಹೇಳಿದ್ದಾರೆ ಕೆಲವೊಬ್ರು ಏನಂತ. ಸೊ ಇದು ಟ್ವಿಟರ್ ಆಫೀಸ್ ಇದೆಲ್ಲ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಟ್ವಿಟರ್ ಆಫೀಸ್ ಇದೆ. ಅದನ್ನು ಇನ್ನೂ ಬಾಡಿಗೆ ಕಟ್ಟಿಲ್ಲ ಅಂತ ಹೇಳ್ತಾರೆ. ಆ ಬಾಡಿಗೆ ಬಂದ್ಬಿಟ್ಟು ಏನಂತಂದರೆ 7 ವರ್ಷದ ಏನೋ ಅಗ್ರಿಮೆಂಟ್ ಮಾಡಿದ್ರಂತೆ. ಸೊ 2017 ಸಮಥಿಂಗ್ ಏನೋ ಮಾಡಿದ್ರಂತೆ ಅಗ್ರಿಮೆಂಟು. ಸೊ ಅದೇನಂತ ಮಿನಿಮಮ್ 7 ವರ್ಷ ಅಂತ ಹೇಳಿದರು. ಸೊ ಅದ್ರ ಅಗ್ರಿಮೆಂಟ್ ಬಂದ್ಬಿಟ್ಟು ಏನಂತಂದ್ರೆ 1.12 ಕೋಟಿ ಅಷ್ಟು ಕಟ್ಟಬೇಕಿದೆ ಅವರು. ಇನ್ನು ಕಟ್ಟಿಲ್ಲ ಅಂತ ಒಬ್ಬ ಮನೆ ಓನರ್ ಇದಲ್ಲ, ಸೊ ಅವ್ರು ಏನಂತಂದರೆ ಅವ್ರು ಈ ಥರ ವರದಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಬಂದ್ಬಿಟ್ಟು ಏನಂತಂದ್ರೆ
ಈ ಎಲನ್ ಮಸ್ಕ್ ಅವ್ರದ್ದು ಏನಂತಂದರೆ ಫ್ಲೈಟ್ ಅಂದರೆ ಚಾರ್ಟರ್ಗಳು ಇದಾವಲ್ಲ 2 ಚಾರ್ಟರ್ಗಳು ಅಂತೆ, ಅವುಗಳು ಸಹ ಏನಂತಂದರೆ ಅವುಗಳ ಬಾಡಿಗೆ ಸಹ ಕಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಅದು ಬಂದ್ಬಿಟ್ಟು ಬಾಡಿಗೆ ಎಷ್ಟು ಅಂತಂದರೆ 2 ಚಾರ್ಟರ್ಗಳು ಮಿನಿಮಮ್ ಬಂದ್ಬಿಟ್ಟು 1.63 ಕೋಟಿ ಇವರು ಕಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದೇ ಅಲ್ಲ ಅಂತ ಬಂದ್ಬಿಟ್ಟು ಇದು 2ನೇ ಕೇಸ್ ಆಗಿದೆ. ಇದು ಬಂದ್ಬಿಟ್ಟು ಇವಾಗ ನೆಕ್ಸ್ಟ್ ಹೇಳೋದು 3ನೇ ಕೇಸ್ ಆಗಿದೆ ಅಂತ ಹೇಳೋದು. ಅಂದರೆ ಈ ಟ್ವಿಟರ್ನಲ್ಲಿ ಎಕ್ಸು ವರ್ಕ್ ಮಾಡಿದ್ರಲ್ವಾ, ವರ್ಕರ್ಸ್ ಏನಂತ ಹೇಳ್ತಿದ್ರು ಅಂದರೆ, ಸೊ ಅವರು ವರ್ಕರ್ಸ್ಗೆ ಎಲನ್ ಮಸ್ಕ್ ಅವ್ರು ಏನು ಹೇಳಿದರು, ವರ್ಕರ್ಸ್ಗೆ ನಾನು 32,000 ನಾನಷ್ಟು ಏನಂತ ಅವ್ರು ಊಟಕ್ಕೆ ಇಕ್ಕಿದ್ದೀನಂತ ಆ ಥರ ಹೇಳಿದರು. ಬಟ್ ಏನಂತಂದರೆ ವರ್ಕರ್ಸ್ ಏನು ಹೇಳ್ತಿದ್ದಾರೆ ಅಂತಂದರೆ, ನಮಗೆ ಅಷ್ಟೊಂದು ಹೇಳಿಲ್ಲ, ಒಬ್ಬ ಮನುಷ್ಯನಿಗೆ ಬಂದ್ಬಿಟ್ಟು 2,000 ಖರ್ಚು ಮಾಡಿದ್ದಾರೆ. ಸೊ ಅವ್ರು ಏನು ಹೇಳ್ತಿದ್ದಾರೆ, ಒಬ್ಬ ಮನುಷ್ಯನೇ ಬಂದ್ಬಿಟ್ಟು 32,000 ಅಂತ ಹೇಳ್ತಿದ್ದಾರೆ. ಬಟ್ ಅದು ಎಲ್ಲ ವರ್ತಲ್ಲ, ಮಾಡಿರೋದು ಒಂದು 2,000 ಅಷ್ಟೇ ಮಾಡಿರೋದು, ಅದಕ್ಕಿಂತ ಜಾಸ್ತಿನೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಈ ವರ್ಕರ್ಸು. ಸೊ ನೋಡೋಣ ಯಾವುದು ನಿಜ ಏನು ಕತೆ, ಇದ್ರ ಬಗ್ಗೆ ಅಷ್ಟೊಂದೇನು ಸ್ಪಷ್ಟವಾಗಿ ಏನೋ ಎಲನ್ ಮಸ್ಕ್ ಅವ್ರು ಕೊಟ್ಟಿಲ್ಲ. ಸೊ ನೋಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಿಷ್ಟು ನಮಗೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಸೊ ನಿಮಗೆ ಯಾವುದು ಟೆಕ್ ನ್ಯೂಸ್ ಇಷ್ಟ ಆಯ್ತು ಅಂತ ಇಲ್ಲಿ ಕಾಮೆಂಟ್ನ ತಿಳಿಸಿ, ಓಕೆನಾ? ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಮಟ್ಟಿಗೆ ಟೆಕ್ ಮೋರಿ ಕೇಳೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದೇ ಥರ ಟೆಕ್ ಅಪ್ಡೇಟ್ಸ್ ಅಂತ ಟೈಮ್ ಸಿಗೋಣ ಮುಂದೆ.